ಮುಖ್ಯಮಂತ್ರಿಗಳು 11ನೇ ತಾರೀಕು ಬೀದರ್ ನಮ್ಮ ಮಾಧ್ಯಮ ಸ್ನೇಹಿತರದ್ದು ಒಂದು 40ನೇ ಪತ್ರಿಕಾ ಸಮ್ಮೇಳನ ಇದೆ. ಅಲ್ಲಿ 11ಕ್ಕೆ ಹಂಗೆ ಹೋಗಿ ಅಲ್ಲಿಂದ ಸೀದಾ ಚಿತ್ತಾಪುರ ಸೂಗೂರು ಮಠಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ದೇವಸ್ಥಾನದ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕರ ಭಕ್ತಾದಿಗಳ ಮನವಿಗೆ ಸ್ಪಂದಿಸಿ ಸೂಗೂರು ಮಠಕ್ಕೆ 2:15ಕ್ಕೆ ಬರ್ತಾರೆ. ಅಲ್ಲಿ ಸುಮಾರು ಒಂದು ತಾಸು ಫಂಕ್ಷನ್ ಇರುತ್ತೆ ಮ್ಯಾಕ್ಸಿಮಮ್. ಅದಾದಮೇಲೆ ಅಲ್ಲೇ ಹತ್ತಿರದಲ್ಲಿ ನಮ್ಮ ನಾಲ್ವಾರ್ ಮಠ ಇದೆ. ನಾಲ್ವಾರ್ ಮಠದಲ್ಲಿ ಹೋಗಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಅಲ್ಲೇ ಸ್ವಲ್ಪ ಅವ್ರ ಜೊತೆ ಪ್ರಸಾದ ಮಾಡಿ ಅಲ್ಲಿಂದ ಸೀದಾ ಬೆಂಗಳೂರಿಗೆ ತೆರಳುತ್ತಾರೆ. ಸೊ ಬಹುಶಃ ಯಾಕಂದರೆ ನಮಗೆ ಹೆಲಿಕಾಪ್ಟರಿಗೆ ಕೆಲವು ನಿರ್ಬಂಧಗಳಿರೋದ್ರಿಂದ ಸೊ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಏರ್ಪೋರ್ಟಲ್ಲಿ ಇರಬೇಕಾಗ್ತದೆ. ಮತ್ತು ಅಲ್ಲಿಂದ ಬೆಂಗಳೂರಿನಲ್ಲೂ ಒಂದು ಕಾರ್ಯಕ್ರಮ ಇದ್ದಂಗಿದೆ. ಅದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಬೆಂಗಳೂರಿದು. ಸೊ ಖಾಸಗಿ ಕಾರ್ಯಕ್ರಮ ಇದು ಬೇಸಿಕಲಿ. ಸೊ ಸರ್ಕಾರಿದು ಒಂದು ರೆವಿನ್ಯೂ ಕಾರ್ಯಕ್ರಮ ಇಡ್ಬೋದು ಅಂತ ಕೂಡ ತಯಾರಿ ಮಾಡ್ಕೊಂಡಿದ್ವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಅಭಾವ ಇರೋದ್ರಿಂದ ಈ ಸರಿ ಬೇಡ, ಮುಂದಿನ ವಾರ ಅಥವಾ 2 ವಾರ ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಉಪಚುನಾವಣೆಯಲ್ಲಿ ನಮಗೆ 2 ಕಡೆ ಬಾಗಲಕೋಟೆ ಆ್ಯಸ್ ವೆಲ್ ಆಸ್ ದಾವಣಗೆರೆ ಭಾಳ ದೊಡ್ಡ ಮಟ್ಟದ ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮ್ಮದು ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬರ ಸೇವೆಗೆ ಜನರು ಸಮರ್ಥಿಗೆ ಆಶೀರ್ವಾದ ಮಾಡ್ತಾರೆ ಅಂತಲೂ ಕೂಡ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅದೇ ರೀತಿ ಮೇಟಿಯವರ ಸೇವೆಗೆ ಉಮೇಶ್ ಅವರ ಕೈ ಹಿಡಿತಾರೆ ಅಂತ ಕೂಡ ನನ್ನ ಸಂಪೂರ್ಣವಾದಂಥ ನಂಬಿಕೆ ನಂದಾಗಿದೆ. ಅಲ್ಲೇನೂ ಕೂಡ ಇದೆ. ಸಾರ್ವಜನಿಕರಲ್ಲೂ ಚರ್ಚೆ ನಡೆದಿದೆ. ಮತ್ತು ಎಲ್ಲ ನಮ್ಮ ನಾಯಕರು ಇಲ್ಲೇ ತಿಪ್ಪಣ್ಣಪ್ಪ ಕಮಕೂರು ಸಾಹೇಬ್ರು ಇರ್ಬೋದು, ಜಗದೇವರು ಇರ್ಬೋದು, ಎಲ್ಲರೂ ಕೂಡ ಅಲ್ಲೇ ಹೋಗಿ ಠಿಕಾಣಿ ಹೂಡಿ ಎಲ್ಲರೂ ನಮ್ಮ ಪಕ್ಷಕ್ಕೆ ಅಳಿಲು ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ಅದೇ ಮಾಹಿತಿಯನ್ನು ಕೊಡ್ತಾ ಇರೋದು. ಮತ್ತು ನಿಮ್ಮ ಮಾಧ್ಯಮದ ರಿಪೋರ್ಟ್ ಪ್ರಕಾರನೂ ಕೂಡ 2-0 ಇನ್ ಫೇವರ್ ಆಫ್ ಕಾಂಗ್ರೆಸ್ ಆಗುತ್ತೆ ಅಂತ ಬರ್ತಾ ಇದೆ.